ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವೇಜ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ ಕೃತ್ತಿಕಾ ನಕ್ಷತ್ರ. ಈ ದಿವಸ ಶುಕ್ರವಾರ ಮಹಾಲಕ್ಷ್ಮಿಯ ಆರಾಧನೆ. ಪ್ರತಿ ಶುಕ್ರವಾರವೂ ಶುಕ್ರವಾರ ಯಾಕೆ ಅಂತಂದರೆ ಮಹಾಲಕ್ಷ್ಮಿಗೆ ಅದು ಭೃಗುವಾರ ಅಂತ. ಭೃಗು ಹಾಗೂ ಖ್ಯಾತಿ. ಭೃಗು ಮಹರ್ಷಿಗೆ ಜನಿಸಿದವಳು ಈ ಮಹಾಲಕ್ಷ್ಮಿ, ಭೃಗು ಹಾಗೂ ಖ್ಯಾತಿಗೆ. ಹೀಗಾಗಿ ಆ ಭೃಗು ಅಂದು ಯಾರಾದರೂ ಶುಕ್ರ ಆಗಿದ್ದಾನೆ, ಅವನ ವಂಶಜಳಲ್ವಾ. ಹೀಗಾಗಿ ಶುಕ್ರವಾರ ದಿವಸ ಆ ಮಹಾಲಕ್ಷ್ಮಿಯ ಆರಾಧನೆ ಅಂತಕ್ಕಂಥದ್ದು ಬೆಳೆದಿದೆ. ಆ ದಿವಸ ಆ ಶ್ರದ್ಧೆ ಇದೆ ನಮಗೆ. ಅವಳಿಂದ ನಮಗೆ ಬರತಕ್ಕಂಥದ್ದು ಒಂದೆರಡಲ್ಲ ಸಂಪತ್ತು, ಹಲವು ಬಗೆಯ ಸಂಪತ್ತುಗಳು. ಯಾಕೆ ಮಹಾಲಕ್ಷ್ಮಿಯನ್ನು ಆರಾಧಿಸ್ತಾರೆ ಅಂದರೆ ಜನಕ್ಕೆ ತಿಳಿದೆಯೋ ಆಕೆ ಆರಾಧನೆಯಿಂದ ಅಂಥದ್ದೆಲ್ಲ ಶಕ್ತಿಗಳು ಬಂದ್ಬಿಡುತ್ತೆ. ಹೇಗೆ ನಾವು ತಿಳಿದೆಯೂ ಒಂದು ದೀಪವನ್ನು ಮುಟ್ಟಿದ್ರೆ ಶಾಖ ಹಾಗೂ ಸುಡುತ್ತೋ ನಮ್ಮನ್ನು, ಆ ರೀತಿಯಲ್ಲಿ ಈ ಮಹಾಲಕ್ಷ್ಮಿಯ ಆರಾಧನೆಯಿಂದ ಜನರಿಗೆ ಒಂದು ದೃಷ್ಟಿ ಇದೆ. ಆದರೆ ಭಗವತಿ ಅನುಗ್ರಹ ಮಾಡುವಾಗ ತನ್ನೆಲ್ಲ ಶಕ್ತಿಗಳನ್ನು ಸಮರ್ಪಣೆ ಮಾಡಿಕೊಟ್ಬಿಡು, ಅಂದರೆ ಅನುಗ್ರಹ ಮಾಡಿಬಿಡ್ತಾಳೆ. ಆ ರೀತಿ ಜನರಿಗೆ ಹೀಗೆ ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಾ ಮಾಡ್ತಾ ಯಾವ್ಯಾವುದೋ ಶಕ್ತಿಗಳು ಬಂದ್ಬಿಡುತ್ತೆ ಮನುಷ್ಯನಿಗೆ. ಮಹಾಲಕ್ಷ್ಮಿ ಎಲ್ಲದರ ಅಲ್ಲಿ ನಾವು ಸಪ್ತಶತಿಯಲ್ಲಿ ನೋಡಿದ್ವಲ್ಲ, ಸರ್ವಾಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತ ಶಾಕ್ತೇಯ ಪಂಥ ಹೇಳುತ್ತೆ. ಎಲ್ಲ ದೇವತೆಗಳಿಗೂ ಮಾತೃ ಸ್ಥಾನದಲ್ಲಿರ್ತಕ್ಕಂಥವಳಪ್ಪ ಮಹಾಲಕ್ಷ್ಮಿ ಅಂತ. ಹೀಗಾಗಿ ಮಹಾಲಕ್ಷ್ಮಿ ಆರಾಧನೆ ಮಾಡುವುದರಿಂದ ಸಕಲ ದೇವತೆಗಳನ್ನು ಆರಾಧನೆ ಮಾಡಿದ ಹಾಗೆ. ಹೀಗೆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ಸಾಕು ಅಂತ. ಶುಕ್ರ ಬೇರೆ ಬಲಹೀನನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ನಾವು ಮಹಾಲಕ್ಷ್ಮಿ ಆರಾಧನೆ ಮಾಡಿದ್ರೆ ಎಲ್ಲ ಬಗೆಯ ಯಾವ್ಯಾವುದನ್ನು ಕಳ್ಕೊಂಡಿಗೋ ಶುಕ್ರ ಕಳೆದು ಹಾಕಿದಾನೋ ಅದೆಲ್ಲವನ್ನು ಮತ್ತೆ ಪಡ್ಕೊಳ್ಬಹುದು. ಆ ಕಾರಣದಿಂದಾಗಿ ಮಹಾಲಕ್ಷ್ಮಿ ಆರಾಧನೆ, ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡ್ತಕ್ಕಂಥ ಪುಷ್ಪಗಳು, ಕುಂಕುಮ, ಹರಿದ್ರ ಯಾವುದೇ ಆಗಲಿ, ನೀವು ಮಾಡುವ ಪ್ರತಿ ಸೇವೆ, ಪ್ರತಿ ಪೂಜೆ ಇವುಗಳಿಗೆ ಲಕ್ಷ್ಮಿ ತಾನೇನನ್ನು ಕೊಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾಳೋ ಅದೆಲ್ಲವನ್ನು ಕೊಟ್ಬಿಡ್ತಾಳೆ. ನೀವು ಒಂದು ಸಂಕಲ್ಪ ಇಟ್ಟಿರಬಹುದು, ನಿಮಗೆ ಏನು ಬೇಕು ಅನ್ನೋದನ್ನು ಅವಳೇ ನಿರ್ಣಯ ಮಾಡ್ತಾಳೆ. ಹೀಗಾಗಿ ಆ ರೀತಿಯ ಒಂದು ಫಲ ಉಂಟಾಗುತ್ತೆ ಮಹಾಲಕ್ಷ್ಮಿ ಆರಾಧನೆಯಿಂದ. ಈ ದಿವಸ ಮಾಡಿ. ಮಹಾಲಕ್ಷ್ಮಿಗೆ ಗಂಧ, ಪುಷ್ಪ ಇವುಗಳೆಲ್ಲ ತುಂಬ ಪ್ರೀತಿ ಪಾತ್ರ. ಆಕೆ ನಾರಾಯಣನನ್ನು ವರಿಸಿದವಳು. ಹೀಗಾಗಿ ಇದೆಲ್ಲ ಅಲಂಕಾರ ಸಾಧನಗಳೆಲ್ಲ ಇಷ್ಟ ಆಕೆಗೆ. ಪಾಚಣಿಕೆ ಸಮರ್ಪಣೆ ಮಾಡೋದಾಗಬಹುದು, ಕನ್ನಡಿ ಸಮರ್ಪಣೆ ಮಾಡ್ಬೋದಾಗಬಹುದು, ಚಾಮರ ಸೇವೆ ಆಗಬಹುದು, ವಸ್ತ್ರ ಸೇವೆ ಆಗಬಹುದು, ಪರಿಮಳ ಭರಿತವಾದ ಹೂವಿನ ಸೇವೆ ಆಗಬಹುದು, ಗಂಧ, ಸುಗಂಧ, ಅದು ಪರಿಮಳ. ದೇವತೆಗಳೆಲ್ಲ ಗಂಧೇನ ತುಷ್ಯಂತಿ ಅಂತ, ಅವುಗಳಿಂದ ಸಂತುಷ್ಟರಾಗ್ತಾರೆ ಅಂತ. ಹೀಗಾಗಿ ಅವುಗಳನ್ನು ಗಂಧವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದಾಗಬಹುದು. ಹೀಗೆ ಯಾವುದು ನಿಮಗೆ ಹಿತ ಅನಿಸುತ್ತೋ, ಯಾವುದು ಮಾಡಬಹುದು ಅನಿಸುತ್ತೋ ಅದನ್ನೆಲ್ಲ ನೆರವೇರಿಸಿ. ಒಳ್ಳೆಯದಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.